ನಮಸ್ತೆ ಕೆಂಪೇಗೌಡ ನ್ಯೂಸ್ಗೆ ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ 108 ಬಗ್ಗೆ, ಅಂದರೆ ಕುಟುಂಬ ಕಲ್ಯಾಣ ಮತ್ತು ಆರೋಗ್ಯ ಇಲಾಖೆ ಅದರ ಅಡಿಗೆ ಬರ್ತಕ್ಕಂಥ ತುರ್ತು ಪರಿಸ್ಥಿತಿ ವಾಹನಗಳ ಬಗ್ಗೆ ಇವತ್ತು ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಕಾರಣ, ಕರ್ನಾಟಕದಲ್ಲಿ ಆರೋಗ್ಯ ಇಲಾಖೆ ದಿವಾಳಿಯಾಗಿದೆ. ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದೆ ಆರೋಗ್ಯ ಇಲಾಖೆ. ಯಾಕೆ? ಗ್ಯಾರಂಟಿ ಯೋಜನೆಗಳಿಂದನ, ಅಥವಾ ಅವರಿಗೆ ಜನರ ಮೇಲೆ ಪ್ರೀತಿ ಕಮ್ಮಿ ಆಗಿದೆ ಅಂತಲ್ಲ ಸರ್ಕಾರಕ್ಕೆ, ಅಥವಾ ಜನ ಹೆಚ್ಚಿಗೆ ತೀರ್ಕೊಂಡ್ರೆ ಈ ಗ್ಯಾರಂಟಿ ಯೋಜನೆಗಳು ಉಳಿತವೆ ಅಂತಲ್ಲ, ದುಡ್ಡು ಉಳಿತದೆ ಅಂತಲ್ಲ, ಏನೋ ನಮಗೆ ಗೊತ್ತಿಲ್ಲ. ಅಂತೂ ಆರೋಗ್ಯ ಇಲಾಖೆ ಅಂತೂ ತುಂಬ ಹದಗೆಟ್ಟಿದೆ. ಇದನ್ನು ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ರವರು ಕೆಳಮಟ್ಟದಿಂದ ನೋಡಬೇಕು. ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಬೆಂಗಳೂರು ಬಿಟ್ಟು ಹೊರಡ್ತಾ ಇಲ್ಲ ಅವ್ರು. ನನಗೆ ಗೊತ್ತಿದ್ದಂಗೆ ಹೋಗಲಿ, ಅಲ್ಲಾದರೂ ಇದ್ದು ಜನನ ಉಳಿಸ್ತಾ ಇದ್ದಾರೆ ಅಂದರೆ ಅದು ಇಲ್ಲ. ಇವತ್ತು ಅಲ್ಲಿಂದೇ ಕತೆ ಮಾತಾಡ್ತಾ ಇದ್ದೀನಿ, ಬೆಂಗಳೂರು ಕತೆನೇ ಬರುತ್ತೆ. ಈಗ ಮುಂದೆ ಮಾತಾಡ್ತೀನಿ ಆ ವಿಚಾರದ ಬಗ್ಗೆ. ಯಾರು ತೀರ್ಕೊಂಡಿದ್ದಾರೆ, ಏನಕ್ಕೆ ತೀರ್ಕೊಂಡಿದ್ದಾರೆ ಮಾತಾಡ್ತೀನಿ. ಬೆಂಗಳೂರವರೇ ಅವರು, ಹಳ್ಳಿಯವರಲ್ಲ. ಹಳ್ಳಿಯವರು ಇಲ್ಲೇ ಸತ್ತೋಗ್ತಾರೆ ಬಿಡಿ, ಅಲ್ಲಿ ತನಕ ಹೋಗಲ್ಲ. ಗ್ರಾಮೀಣ ಭಾಗದ ಜನ ಇಲ್ಲೇ ಸತ್ತೋಗ್ತಾರೆ, ಬೆಂಗಳೂರು ತನಕ ಬರಲ್ಲ. ಏನಕ್ಕೆ ಸರ್ ಅಧಿಕಾರಿಗಳು ಮಾಡ್ತೀರಿ ನೀವೆಲ್ಲ? ಅಲ್ಲ, ಏನಕ್ಕೆ ನೀವು ಅಲ್ಲಿದ್ದು ಏನು ಮಾಡ್ತೀರಾ? ಅದಕ್ಕಿಂತ ಬೇರೆ ಏನು ಕೆಲಸ ಇದೆ ನಿಮಗೆ? ಇದು ಬಿಟ್ಟು ಅದಾದರೂ ಮಾಡ್ಕೊಬೇಕಲ್ವಾ? ಬೇರೆ ಯಾರು ಮಾಡೋರು ಅದನ್ನು? ದೇವರೇ ಕಾಪಾಡಬೇಕು. ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲೂ, ತಾಲೂಕು ಬಿಡ್ರೆ ಅದು ಗ್ರಾಮೀಣಕ್ಕೆ ಬರ್ತದೆ, ಇಲ್ಲೇ ಸಾಯಲಿ ಜನ. ಜಿಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ 108 ಇಲ್ಲ. ಮಾತಾಡ್ತಾ ಇದ್ದಾರೆ, ಸಿಬ್ಬಂದಿ ಮಾತಾಡ್ತಾ ಇದ್ದಾರೆ, ಸರ್ಕಾರದಿಂದ ಕೊಟ್ಟಿಲ್ಲ ಸರ್. ಕೆಲವು ವಾಹನಗಳಿಗೆ ಅವು ರಿಪೇರಿ ಮಟ್ಟದಲ್ಲಿರ್ತವೆ, ಇನ್ನು ಕೆಲವು ತುಕ್ಕಿಡಿದಿರ್ತವೆ. ಈ ಮಟ್ಟದಲ್ಲಿ ನಾನು ಹೇಳೋದು, ಕರೋನಾ ಟೈಮಲ್ಲಿ ಏನಾದ್ರು ಇದೇ ಸರ್ಕಾರ ಇದ್ದಿದ್ದರೆ, ಈ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದರೆ, ಕರೋನಾ ಟೈಮಲ್ಲಿ ಯಮಧರ್ಮರಾಜ ಇಲ್ಲೇ ಸೆಟ್ಲಾಗ್ತಿತ್ತ. ಅವನು ಕರ್ನಾಟಕದಲ್ಲೇ ಇರ್ತಿದ್ದ, ಅವನು ಬೇರೆ ಸ್ಟೇಟ್ಗಳು ಹೋಗ್ತಾನೆ ಇರಲಿಲ್ಲ ಅವನು. ಯಾಕಂದ್ರೆ ಇಲ್ಲೇ ಬೇಜಾನ್ ಜನ ಸಾಯೋರಲ್ವಾ. ಏನು ಕರ್ಮನೋ ಜನ, ಅದು ಏನು ಪರಿಸ್ಥಿತಿನೋ ಸರ್. ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾರ್ ನೀವಾದರೂ ಗಮನಿಸಿ ಸಾರ್. ಆರೋಗ್ಯ ಮಂತ್ರಿಗಳು ನಿದ್ದೆ ಮಾಡ್ತಾ ಇದ್ದಾರೆ ಸಾರ್. 108 ದೇವರನ್ನೇ, ಯಾವ ಆಸ್ಪತ್ರೆಗಳು ಇಲ್ಲ ಜಾಸ್ತಿ. ಬಡವರು ತುಂಬ ಹಿಂಸೆ ಆಗ್ತಾಯಿದೆ ಸಾರ್. ದಯವಿಟ್ಟು ಯಾವ್ದಾದ್ರು ಒಂದು ಗ್ಯಾರಂಟಿ ನಿಲ್ಲಿಸಿ, ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ನಿಲ್ಲಿಸಿ ಸರ್. ಆ ಫ್ರೀ ಬಸ್ಸುಗಳು ನಿಲ್ಲಿಸ್ಬಿಡಿ ಸರ್. ತಾಲೂಕೊಂದು 2-3 ಕೊಡಿ ಸರ್, 108ಗಳು ಸಾಕು. ದೇವರನ್ನ ನಿಮ್ಮ ಗಮನಕ್ಕೂ ಬಂದಿದೆಯಲ್ಲ ಸರ್, ಅದು ನಿಮ್ಮ ಸರ್ಕಾರದಲ್ಲಿ ಇಂಥ ಪರಿಸ್ಥಿತಿಗಳು ಇಲ್ಲ. ಆರೋಗ್ಯ ಮಂತ್ರಿಗಳು ಬದಲಾಯಿಸಿ ಸರ್, ಬೇರೆ ಯಾರಾದರೂ ಕೊಡಿ. ಇನ್ನೂ ಇದಾರಲ್ಲ, ಕೊಟ್ಟವ್ರಿಗೆ ಯಾಕೆ ಕೊಡ್ತೀರಾ ಕಾಂಗ್ರೆಸ್ಸಲ್ಲಿ ಮಂತ್ರಿಗಳ ಸ್ಥಾನನ್ನ? ನಿಮ್ಮ ಸರ್ಕಾರಗಳು ಉಳಿಯಲಿಕ್ಕೆ ಇಂಥವೆಲ್ಲ. ಏನು ಸರ್ ಈ ಪರಿಸ್ಥಿತಿ? ಜನ ಸಾಯ್ತಾ ಇದ್ದಾರೆ ಸರ್. ಯಾಕೆ ಈ ನೋವು ಅಂದರೆ, ನಿಮ್ಮ ಸೆಂಟ್ರಲ್ ಬೆಂಗಳೂರು ವಿಚಾರಣೆ ಒಂದು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇವತ್ತು. ನಿನ್ನೆ ಬೆಳಗಿನ ಜಾವ 3:30ಕ್ಕೆ ವೆಂಕಟರಮಣ ಅಂತಕ್ಕಂಥ ವ್ಯಕ್ತಿಯವರಿಗೆ ಎದೆ ನೋವು ಕಾಣಿಸ್ಕೊಳ್ತದೆ. ಅವರು ಅಲ್ಲೇ ಇರ್ತಕ್ಕಂಥ ಆ ಲೋಕಲ್ ಆಸ್ಪತ್ರೆಗೆ ಹೆಂಡ್ತಿಯವ್ರನ್ನ ಕರ್ಕೊಂಡು ಬೈಕಲ್ಲಿ ಪ್ರಯಾಣ ಮಾಡ್ತಾರೆ. ಬೈಕಲ್ಲಿ ಪ್ರಯಾಣ ಮಾಡಿದಾಗ ಏನಾಗುತ್ತೆ, ಆ ಆಸ್ಪತ್ರೆ ಹತ್ರ ಹೋಗ್ತಾರೆ. ಅವರು ECG ಮಾಡ್ತಾರೆ, ನಿಮ್ಗೆ ಹಾರ್ಟು ಬ್ಲಾಕ್ ಆಗಿದೆ, ನೀವು ಜಯದೇವಾಗಿ ಹೋಗಿ ಅಂತ ಹೇಳ್ತಾರೆ. ಕರ್ಮ, ಅದೇ ಹೇಳಿದ್ದು ನಾನು, ಅಲ್ಲಿ 108 ಇಲ್ಲ. 108 ಇಲ್ಲ ಸರ್. ಅಲ್ಲಿ 108 ಇದ್ದಿದ್ರೆ ಆ ವ್ಯಕ್ತಿ ಬದುಕ್ತಾ ಇದ್ದ. ಆಯಿತು, ಎಷ್ಟೋ ಜನ ಸಾಯ್ತಾ ಇದ್ರು, ಹೋಗ್ಲಿ, ಅವರು ಸಾಯ್ತರು ಪರವಾಗಿಲ್ವಾ? ಇಲ್ಲಿ ಎಮೋಷನ್ ಇದೆ, ಇಲ್ಲಿ ಎಮೋಷನ್ ಇದೆ. ಆಯಿತು, ಪುನಃ ಹೆಂಡ್ತಿನ ಕರ್ಕೊಂಡು ಪುನಃ ಪ್ರಯಾಣ ಮಾಡ್ತಾನೆ, ಎದೆ ನೋವು ಜಾಸ್ತಿ ಆಗುತ್ತೆ.
108 ಗತಿ ಇಲ್ಲ, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನು ಮಾತಾಡೋರಿಲ್ಲ. ಮತ್ತೇನು ಮಾಡೋದು? ಹೋಗೋ ರಸ್ತೆಯಲ್ಲಿ ಅದೇನೋ ಜಾಸ್ತಿ ಆಗಿ ಇನ್ನೊಂದು ಗಾಡಿಗೆ ಡಿಕ್ಕಿ ಹೊಡಿತಾನೆ. ಡಿಕ್ಕಿ ಹೊಡೆದು ಬಿದ್ದೋಗ್ತಾರೆ. ಆ ಅಕ್ಕ ಅವ್ರಿಗೆ ಎಷ್ಟು ಗಾಯಗಳು ಗೊತ್ತಾ? ಮುಖ ಎಲ್ಲ ಸರ್ ಹೊರಚೋಗಿದೆ, ಮುಖ ಇದೆಲ್ಲ ಇಷ್ಟು ಎಲ್ಲ ಗಾಯಗಳು, ರಕ್ತ. ಗಂಡನ್ನು ಗೋಲಾಡ್ತಾ ಇದ್ದಾರೆ ಅವರು, ಕಾಪಾಡಿ ಅಂತಾರೆ. ಬೆಂಗಳೂರು ಸಾಮ್ರಾಜ್ಯ ಅದೊಂದು ದೊಡ್ಡ ರಾಜ್ಯ, ಅದು ರಾಜಧಾನಿ ಅಲ್ಲ ಅದು. ಅಲ್ಲಿ ಮುಕ್ಕಾಲು ಜನ ಹೊಟ್ಟೆಪಾಡಿಗೆ ಜೀವನ ಮಾಡ್ತಕ್ಕಂಥ ಜನ ಇದ್ದಾರೆ. ಎಲ್ಲ ರಾಜ್ಯಗಳಿಂದ, ತಾಲೂಕುಗಳಿಂದ, ಜಿಲ್ಲೆಗಳಿಂದ ಅಲ್ಲಿ ಜೀವನ ನಡೆಸಲಿಕ್ಕೆ ಪಾಪ ಅಲ್ಲಿ ವಾಸಿಸ್ತಾ ಇದ್ದಾರೆ. ಅವ್ರಿಗೆ ಯಾರ್ಯಾರಿಗೆ ಏನೇನು ಕೆಲಸ ಇತ್ತು, ಈ ಪೊಲೀಸರದೊಂದು ರಾಮಾಯಣ. ಹೋಗಿ ಕಾಪಾಡಿದ್ರು, ಪುನಃ ಅದು ಏನಕ್ಕಾದ್ರು ಸಿಗ್ನೇಚರು, ಇನ್ನೊಂದು ಶ್ಯೂರಿಟಿನೋ ಪಾರ್ಟಿನೋ ಎಲ್ಲ ಎದ್ರಕಂತವ್ರು. ನಿಮ್ಮ ಸರ್ಕಾರದ ನಿಮ್ಮ ಕಾನೂನುಗಳಿಂದ ಎದ್ರಕಂತವ್ರು ಜನ. ಮಾನವೀಯತೆ ಸತ್ತೋಗಿದೆ ಜನರ ಹತ್ರ, ಸರ್ಕಾರಕ್ಕೆ ಅದು ಇಲ್ಲವೇ ಇಲ್ಲ. ಏನಕ್ಕೆ? ಮತ್ತು